ಯವ್ವ ಯವ್ವ ಟೈಮ್ ಭಾಳ ಆಗೈತಿ ಆದ್ರ ಕೊಡು ಇಲ್ಲಂದ್ರ ಹೊರಗೆ ತಿಂತೇನಿ. ಡಬ್ಬಿ ಕಟ್ಟೇನಿ ಅಪ್ಪ. ಈ ಚೀಲ ಸಿಗೋಲ್ದಾಗಿತ್ತು. ತಗೋ ಗ್ಯಾಸ ಉಳಿ ಒಂದು ಇತ್ತಿತ್ಲಾಗ. ಡ್ಯೂಟಿ ಮುಗಿಸಿ ಬರೋ ಮುಂದ ಇನ್ನೊಂದೆರಡು ಚೀಲನ ತಂದಿಡ್ತಾನಿ. ಆತ ಆ ತಿಪ್ಪನ ಮಗಳನ್ನ ನೋಡ್ ಬಂದಿದ್ದಿಲ್ಲ, ಮತ್ತೇನು ಮನಸ್ಸಿಗೆ ಬಂದಾಳ ಏನಿಲ್ಲ, ಏನು ಹೇಳೇ ಇಲ್ಲ. ಹೌದಯ್ಯಪ್ಪ, ಫೋನ್ ಹಚ್ಚಿ ಕೇಳಕ್ ಕುಂತಾರ ಅವರು ನಿಮ್ ಹುಡುಗ ಏನ್ ಅನ್ನರಿ ಅಂತ. ಅದಕ್ಕ ಇವತ್ತ ಗ್ಯಾಸ್ ಆತ್ ನೋಡು, ಲಕ್ಷ ಹಾರ್ ಬಿಡ್ತಿತ್ತು. ಹೇಳಯ್ಯಪ್ಪ ಅವ್ರಿಗೆ ಏನು ಉತ್ತರ ಹೇಳೋಣ? ಯವ್ವ ಅವ್ರಿಗೆ ಫೋನ್ ಹಚ್ಚಿ ಹೇಳ ನಿಮ್ ಹುಡುಗಿನ ಮತ್ತೆಲ್ಲಾರ ತೋರಿಸ್ರಿ ಅಂತ. ಅಂದ್ರ ಈ ಹುಡುಗಿನು ಮನಸ್ಸಿಗೆ ಬಂದಿಲ್ಲ ಅಂತ ಅರ್ಥ. ಯವ್ವ ಮದುವೆ ಅನ್ನೋದು ಜೀವನದಾಗ ಒಮ್ಮೆ ಆಗದ. ನನ್ನ ಮನಸ್ಸಿಗೆ ಹಿಡಿಸು ಹುಡುಗಿ ಸಿಗು ಮಠ ನಾ ಮಾತ್ರ ಮದುವೆ ಆಗುದಿಲ್ಲ. ಇಲ್ಲಿ ಮಠ ಅಂದ್ರ 100 ಕನ್ನೆ ನೋಡಿದಿ. ಅದೆಂತ ಹುಡುಗಿ ಬೇಕು ನಿನಗ? ನಿನ ಹಿಂದ ಇನ್ನೂ 4 ಮಂದಿ ಮದುವೆ ಆಗಾರ ಅದಾರ. ಒಟ್ಟು ತಲೆಯಾಗ ಇರ್ಲಿ. ರೀ ಒಂದಿಟ ಸುಮ್ಮನಿರ್ರಿ, ನಾ ಮಾತಾಡ್ತೀನಿ. ಲೇ ನಿನ್ನವನ ಹಿಂಗ ಅಂದಂದ ಇಲ್ಲಿ ಮಠ ಒತ್ತೀರಿ ತಾಯಿ ಮಗನು. ಇನ್ನು ಮುಂದ ನಾ ಸುಮ್ಮನೆ ಇರೋದಿಲ್ಲ. ಇವನಾಗ ಹಿಂದಿದ್ದಿದ್ ನನ್ನ ಮಕ್ಕಳು ಮುದುಕರಾಗ ಕುಂತಾರ. ಯವ್ವ ನನ್ನ ಮದ್ವಿ ಸಂಬಂಧ ಯಾರಿಗಿ ಕಾಯ್ರಿ ಅಂದಿಲ್ಲ ನಾನು. ಅವ್ರಿಗೇನಾರ ಹುಡುಗಿ ಸಿಕ್ಕಳಂದ್ರ ಮದ್ವಿ ಮಾಡಿಬಿಡ್ರಿ. ನಂದು ಯಾವಾಗ ಆಕೈತೋ ಆಗ್ಲಿ, ಆಗ್ಲಿಲ್ಲ ಅಂದ್ರ ನಾ ಹಿಂಗ ಇದ್ದು ಬಿಡ್ತೇನಿ ಒಬ್ನ. ಹಂಗಂದ್ರ ಹೆಂಗಯ್ಯಪ್ಪ? ಹಿರೇ ಮಗನ ಮದುವೆ ಆಗ್ಲಾರ್ದ ಸಣ್ಣ ಮಕ್ಕಳಿಗೆ ಕನ್ನೆ ಯಾರು ಕೊಡ್ತಾರ? ನೋಡು, ಯಾವ್ದಾರ ಒಂದು ಹುಡುಗಿನ ದೌಡ್ ಮಾಡಿ ನೋಡಯ್ಯಪ್ಪ. ಯವ್ವ ನಾನು ಮದ್ವಿ ಮಾಡ್ಕೊಳಕ ಬರ್ಲಿಂದಿಲ್ಲ. ಆದ್ರ ನನಗೆ ಹಿಡಿಸು ಹುಡುಗಿ ಸಿಗು ಮಟಾನು ನಾನು ಮದ್ವಿ ಆಗುದಿಲ್ಲ. ಲೇ ಹ್ಞೂ ಹಡ್ಸಿ ಮಗನ, ನಿಮ್ಮ ಅವ್ವನ್ನ ಹೋತಿ ನೀನ. 38 ವರ್ಷ ಮುಗ್ಯಾಕ ಬಂದ್ವು. ಇನ್ನು ಎಂತ ಹುಡುಗಿ ಹುಡುಕಾಕತ್ತೀರಿ? ನೋಡ, ನಮ್ಮ ಕಾಲದ ನಂಗ ಕನ್ಯೆ ಈಗ ಸಿಗುದಿಲ್ಲ. ಈಗ ಇದ್ದಿದ್ದವನ್ನ ಎಲ್ಲ ಚಂದಗೆ ಹೊಂದ್ಕೊಂಡು ಮದ್ವಿ ಮಾಡ್ಕೋಬೇಕ. ನೋಡ, ನಿನ್ನ ಕಡೆ ತಮ್ಮಗ 30 ವರ್ಷ ಮುಗ್ಯಾಕ ಬಂದ್ವು. ಊರಾಗೆಲ್ಲ ಮಂದಿ ಆಷಾಢ ಕುಂತಾರ, ಮಗಳನ್ನ ಮುದುಕರು ಮಾಡಿಂದ ಮದ್ವಿ ಮಾಡ್ತೀನ ಅಂತ ಹೇಳಿ. ಹಂಗಾದ್ರ ಅವ್ರಿಗೆ ನಮ್ಮ ಮದ್ವಿದು ಅಷ್ಟು ಚಿಂತಿದ್ರ ಅವ್ರಿಗೆ ಕನ್ಯೆ ಹುಡುಕನ್ನ ನಮ್ಮ 5 ಮಂದಿ ಅಣ್ಣತಂಬರಿಗೆ. ಅವ್ರು ಯಾಕೆ ನಿನಗೆ ಹುಡುಗಿ ಹುಡುಕಿ ಕೊಡ್ಬೇಕ? ಹುಡುಕಿ ಕೊಡಂಗಿಲ್ಲ ಅಂದ್ರ ಬಾಯಿ ಮುಚ್ಕೊಂಡು ಇರ್ಬೇಕ. ಅವ್ರೇನ್ ನಮ್ಮನ್ನ ಹಡ್ದಾರನ ನಮ್ಮ ಮದ್ವಿ ಚಿಂತೆ ಮಾಡಕ? ನೋಡ, ಇನ್ನು 1 ತಿಂಗಳ ಟೈಮ್ ಕೊಡ್ತಾನಿ. ನೀ ಕೆಲಸ ಮಾಡಲ್ಲಾರ ಆಗ್ಲಿ, ಇಲ್ಲಾರ ಬಸ್ನ್ಯಾಗ ಹತ್ತಿ ಇಳಿಯುವಂತ ಹುಡುಗಿಯಾರ ಆಗ್ಲಿ, ಒಟ್ಟು ಎಲ್ಲಾರ ಯಾಕಾಗ್ಲಿ ನೀ ಒಂದು ಹುಡುಗಿನ ನೋಡಿ ಲವ್ ಮಾಡಿ 1 ತಿಂಗಳ ಅನ್ನೋದಾಗ ಮದ್ವಿಗೆ ಸಜ್ಜಾಗ್ಬೇಕು. ಅಲ್ಲಯ್ಯಪ್ಪ, ಸಾಲ್ ಹೋಗೋ ಮುಂದ ಮಂದಿ ಹೆಣ್ಮಕ್ಳನ್ನ ಕಣ್ಣೆತ್ತಿ ನೋಡ್ಬಾರ್ದು. ಅಕ್ಕ ತಂಗ್ಯಾರ ಇದ್ದಂಗ ಅಂತ ಹೇಳಿ ಎಷ್ಟು ಉದ್ದ ಭಾಷಣ ಬಿಗಿತಿದ್ದಿ. ಈಗ ನೋಡಿದ್ರ ಯಾರನ್ನಾರ ಲವ್ ಮಾಡು ಅಂತಿದಿ. ಅಲ್ಲಯ್ಯಪ್ಪ, ನೀ ಏನ ನಮ್ಮಪ್ಪನ ಏನ ಬೇರೆ ಯಾರ? ಲೇ ಅವಾಗಿನ ಕಾಲ ಹಂಗಿತ್ತಲೇ, ಈಗ ಅದು ಉಳಿದಿಲ್ಲ. ಯಾತಾಗರ ಯಾಕಾಗ್ಲಿ ನಿಮ್ ಎಲ್ಲಾರು ಲಗ್ನ ಸಾಕಾಗೈತಿ. ಯಪ್ಪ ನಾ ಮಾತ್ರ ಈ ಹೊಲಸ ಲವ್ ಮ್ಯಾರೇಜ್ ಮೊದ್ಲು ಮಾಡ್ಕೊಳ್ಳೋದಿಲ್ಲ. ನಾ ಏನಿದ್ರು ಅರೇಂಜ್ ಮ್ಯಾರೇಜ್ ಹೇಳಾಕುಂತನಿ ಕೇಳ. ದಿನಾ ಒಂದಕ್ಕೂ ಮುಂಜಾನೆ ಎದ್ದು ಮದಿವಿ ಅಂತ ಹೇಳಿ ನನ್ನ ತಲೆ ತಿನ್ನಾಕ ಹೋಗ್ಬೇಡ್ರಿ. ತಾವು ನೋಡಿದ್ರ ಫ್ಯಾಮಿಲಿ ಪ್ಲಾನಿಂಗ್ ಇಲ್ದ ಮ್ಯಾಗ 5 ಗಂಡು ಮಕ್ಕಳು ಹಡ್ದಾರ. ಅದನ್ನೆಲ್ಲ ಪ್ರೆಷರ್ ತಗೊಂಬಂದು ನನ್ನ ತಲೆ ಮೇಲೆ ಹಾಕಿದ್ರ ನಾ ಏನ್ ಮಾಡ್ಲಿ? ನಾ ಮಾತ್ರ ಯಾವ ಹುಡುಗಿನೂ ಲವ್ ಮ್ಯಾರೇಜ್ ಮಾಡ್ಕೊಳ್ಳೋದಿಲ್ಲ. ಏನಿದ್ರು ಅರೇಂಜ್ ಮ್ಯಾರೇಜ್. ನೋಡಲೇ ನಿನ್ನ ಅವನ ನನ್ನ ನೋಡಿದ್ರ ಹೆದರಿ ಹುಚ್ಚಿ ಹೊಯ್ಕೊಂತಿದ್ದ. ಅಂತದು ನನಗ ಫ್ಯಾಮಿಲಿ ಪ್ಲಾನಿಂಗ್ ಇಲ್ಲ ಅಂತ ಹೇಳ್ತಾನ. ರೀ ಮೊದ್ಲ ವಯಸ್ಸಾಗೈತಿ, ಇಷ್ಟು ಸಿಟ್ಟು ಒಳ್ಳೇದಲ್ಲ. ನೋಡು, ಆಗಿದ್ದು ಆಗಿಬಿಟ್ಟತಿ. ಇನ್ನು ಮುಂದೆ ಏನು ಮಾಡ್ಬೇಕನ್ನೋದು ಓಟು ವಿಚಾರ ಮಾಡು. ಅಲ್ಲ, ನನ್ನ ತಲೆಯಾಗ ಒಂದು ಐಡಿಯಾ ಬಂದತಿ. ನಿನ್ನ ಮುಂದೆ ಹೇಳ್ಬೇಕಂತ ಮಾಡೀನಿ. ನೀ ನೋಡಿದ್ರ ರುದ್ರ ಅವತಾರ ತಾಳಿದಿ. ನಿನ್ನ ತಲೆಯಾಗ ಉಪಯೋಗ ಆಗುವ ಐಡಿಯಾ ಯಾವ ಇರುವುದಿಲ್ಲ. ನೋಡೆ ಓಸು ಮಕ್ಕಳ ನಿನ್ನ ಹೋತಾವ. ಮಾತಾಡೋದು ಕೇಳಿಸ್ಕೊಳ್ಳುವಂತ ಸೌಜನ್ಯನೂ ಇರುವುದಿಲ್ಲ. ಮೊದಲ ನಾ ಏನ್ ಹೇಳಾಕಂತಾನಿ ಕೇಳು, ಆಮೇಲೆ ಅದಕ್ಕೆ ಉತ್ತರ ಹೇಳುವಂತಿ. ಹೇಳು. ನೋಡ್ರಿ, ನಮ್ ಹಿರೇ ಮಗ ಮದ್ವಿಗೆ ಒಪ್ಕೋಬೇಕಂದ್ರ ಅವನಿಗೆ ತಕ್ಕಂತ ಹುಡುಗಿ ಈ ಜಗತ್ನ್ಯಾಗ ಸೃಷ್ಟಿ ಆಗ್ಯಾಳ ಇಲ್ಲ ಅನ್ನೋದ ನನಗ ತಿಳಿವಂತ. ಅದಕ್ಕ ಒಂದು ಕೆಲಸ ಮಾಡೋನು, ಇವನು ಫೋಟೋ ತೋರಿಸಿ ಒಂದ್ ಯಾವ್ದಾರ ಹುಡುಗಿನ ನೋಡೋನು. ಆ ಹುಡುಗಿಗೆ ಏನಾರ ಇವ ಮನಸ್ಸಿಗೆ ಬಂದ್ರ ಆ ಹುಡುಗಿನ ಇವನು ಹಿಂದೆ ಬಿಡೋನು. ಇವನು ಹಿಂದೆ ಬಿಡ್ತೀಯ? ಹ್ಞೂನ್ರಿ, ಇವನು ಹಿಂದೆ ಬಿಟ್ಟಿವೆ ಅಂತ ಇಟ್ಕೋ. ಇವನ್ನ ದಿನಂಪ್ರತಿ ನೋಡಿ ಇವ ಹೆಂಗದಾನ, ಏನು ಇವ್ ಎಂತ ಹುಡುಗಿ ಇಷ್ಟ ಅನ್ನೋದು ತಿಳ್ಕೊಂಡು ಹಂಗ ಆಕ್ಟಿಂಗ್ ಮಾಡಿ ಇವನ್ನ ಬುಟ್ಟಾಗ ಹಾಕೊಂತಾಳ. ಲೇ ತಾಯಾಗಿ ಮಗನ ಬಗ್ಗೆ ಎಂತ ವಿಚಾರ ಮಾಡಕ್ ಕುಂತೀರಿ? ಸರಿ, ಇದೇನ್ ನನಗ ಸರಿ ಅನ್ಸಂಗಿಲ್ಲ. ಮತ್ತೇನ್ ಸರಿ ಅನಿಸ್ತತಿ? ಏನ್ ಸರಿ ಅನಿಸ್ತತಿ? ಸಾಕಾಗೈತಿ. 10 ವರ್ಷ ಆತ ಇವಂಗ ಕನ್ನೆ ನೋಡಕತ್ತ. 100 ಕನ್ನೆ ಆಗ್ಯಾವ. ಒಂದರ ಯವ್ವ ಚಂದ ಐತಿವೆ ಅಂತ ಇವನು ಬಾಯಾಗ ಬಂದಿದ್ದ. ಮತ್ತೇನ್ ಮಾಡ್ಲಿ? ಇಂತ ಮಂಡ ದೇವ್ರಿಗೆ ಲಂಡ ಪೂಜಾರಿನ ಬರಬ್ಬರಿ. ನೋಡು, ಮೊನ್ನೊಂದು ಪೇಪರ್ನ್ಯಾಗ ಕತಿ ಓದೇನಿ.
ಏನ ಹಿಂಗ ಮಗನ ಹಿಂದ ಒಂದ್ ಹುಡುಗಿ ಬಿಟ್ಟು ಮಗನ ಮದುವೆ ಮಾಡ್ತಾಳ. ಅದಕ್ಕ ನಾವು ಹಿಂಗ ಮಾಡಿದ್ರ ಮನ್ಯಾಗ ಸಸ್ತ್ಯಾರ ಬರ್ತಾರ. ನನಗೂ ವಯಸ್ಸು ಹೊಂಟತಿ, ಸಾಕಾಗೈತಿ ಜೀವನ. ಸಾಯೋಕ್ಕಿಂತ ಮುಂಚೆ ನನ್ನ ಮೊಮ್ಮಕ್ಕಳು ಹೆಂಗಿರ್ತಾವು ಅಂತ ಮಕ ನೋಡಿ ಸಾಯ್ತೇನೆ. ಬಾಯಿ ತಕ್ಕೊಂಡ ನಿಂತೆಲ್ಲ. ಹಾ ತಗೋ, ನೀ ಹೇಳ್ದಂಗ ಮಾಡೋಣಂತ. ಆದ್ರ ನಿನ್ನ ಮಗ ಆ ಹುಡುಗಿನ ಕಣ್ಣು ಎತ್ತಿ ನೋಡ್ತಾನ ಅನಸ್ತತಿನ? ನೋಡ್ರಿ, ಹೆಣ್ಣು ಮನಸ್ಸು ಮಾಡಿದ್ರ ಏನ್ ಬೇಕಾದ ಮಾಡ್ತಾಳ. ಹೆಣ್ಣು ಒಲದ್ರ ನಾರಿ, ಮುನದ್ರ ಮಾರಿ. ಹಾ ಜಾಣ. ರೀ ನೀವ್ ಹೋಗ್ರಿ, ಆ ಕನ್ನೆ ತೋರ್ಸು ಏಜೆಂಟ್ಗ ಬೆಟ್ಟಾಗ್ರಿ. ನನ್ ದೊಡ್ಡ ಮಗಂದು ಚಿಂತಿ ಬಿಡು. ಉಳಿಕಿದ್ದು 4 ಮಂದಿ ಮಕ್ಕಳಿಗೆ 1 ತಿಂಗಳದಾಗ ಹುಡುಗಿನ ಹುಡುಕಿ ಕೊಡನ್ನ. ರೊಕ್ಕ ಬೇಕಂದ್ರ ಇನ್ನೂ ಒಂದ್ 5,000 ಹೆಚ್ಚಿಗೆನ ಕೊಡ್ತೇವಿ ಅಂತ ಹೇಳಿ ಬಾ. ತಗೋ. ನನ್ನ ಹೆಂಡತಿಗೆ ಮಕ್ಕಳು ಮದುವೆ ಆಗ್ಲಾರ್ದಕ್ಕ ಒಂದ್ ತಟಗ ಹುಚ್ಚ ಹಿಡ್ದತಿ ಅಂತ ಅನ್ಸಾಕುಂತತಿ. ಏನೇನು ಮಾಡ್ತಾಳ ಮಾಡ್ಲಿ. ಎತ್ತಾಗ್ರ ನನ್ನ ಮಕ್ಕಳು ಮದುವೆ ಆದ್ರ ಅಷ್ಟ ಸಾಕು. ಅಂತೂ ಇಂತೂ ನನ್ನ ಗೆಳತಿ ಹೇಳಿದ್ದ ಐಡಿರಿಯ ನನ್ನ ಕೆಲ್ಸಕ್ಕ ಬಂತ. ನನ್ನ ಹಿರೇ ಮಗ ಅಂತೂ ತೊಳೆದ ಮುತ್ತು, ಯಾವ ಕೆಟ್ಟ ಚಟ ಇಲ್ಲ. ಅಂತ ಹಿಂತರ್ಕುಟ ಗೆಳತಿಯನಿಲ್ಲ. ಹೊರಗ ತಿನ್ನುವಂತ ಚಟ ಇಲ್ಲ. ಅವನು ತಕ್ಕ ಹುಡುಗಿನ ಹುಡುಕಿ ಅವನ ಹಿಂದ ಬಿಟ್ನಂದ್ರ ನನ್ನ ಕೆಲಸ ಮುಗಿತ. ಮುಂದಿಂದ ಆ ಹುಡುಗಿ ನೋಡ್ಕೊಂತಾಳ. ಅಯ್ಯಯ್ಯೋ, ಒಲಿ ಮ್ಯಾಗ ಬ್ಯಾಳಿ ಹಾಕಿದ್ದೆ ಸಾರ್ ಮಾಡಾಕ. ಹೊತ್ತಿ ಹುರ್ಕಡ್ಲಾತ ಏನ ದಿನಾ ಒಗ್ಗರಣೆಯನ್ನ ಮುಂಡು ಪ್ಯಾಸ್ ಆಗೈತಂತ ಹೇಳಿ ಸಾರ್ ಮಾಡ್ಬೇಕಂದ್ರ ಈ ಹೊಲಸು ಏನಾರ ಒಲಿ ಮೇಲೆ ಇಟ್ಟಿದ್ದು ಮರ್ತಾ ಹೊಂಟತಿ. ಯಾವಾಗ 5 ಮಂದಿ ಸಸ್ತ್ಯಾರ ಬರ್ತಾರ ಏನ, ಯಾವಾಗ ನನ್ನ ಆರಾಮ ಕುರ್ಚೆ ಮ್ಯಾಗ ಕುಂದ್ರಿಸ್ತಾರ ಏನ, ದೇವ್ರಿಗೆ ಗೊತ್ತ. ಎಣ್ಣ ಅಂತೂ ಇಂತೂ ನಮಗೂ ಕಂಕಣ ಬಲ ಕೂಡಿ ಬಂತ. ಹೌದ್ ನೋಡ್ಪಾ ತಮ್ಮಯ್ಯ, ನಮಗೂ ಕಂಕಣ ಬಲ ಬಂದ ಬಿಡ್ತ. ಎಣ್ಣ ಎಣ್ಣ ಹಿಂಗ್ಯಾಕ ಗುಳುಗುಳು ಆಳಾಕ್ ಕುಂತಿದಿ? ಅಣ್ಣಗ ಖುಷಿಗೆ ಕಣ್ಣಾಗ ನೀರ್ ಬರಾಕ್ ಕುಂತಾವ. ಹೌದನೇ ಅಣ್ಣ? ಹಲೋ ನನ್ನ ಬಂಗಾರಿ, ನಮ್ಮ ಮದ್ವಿಗೆ ಕಾಲ ಕೂಡಿ ಬಂತ. ನಿನಗ ಮದ್ವಿಗೆ ಏನೇನು ಸಜ್ಜು ಮಾಡ್ಬೇಕ ಮಾಡ್ಕೊಂಡು ಬಿಡು. ಡಾರ್ಲಿಂಗ್, ಐ ಕಾಲ್ ಯು ಲೇಟರ್. ಬಾಯ್. ಎಣ್ಣ ಅಣ್ಣ ಯಾಕೆ ಹಿಂಗ ಅಳ ಕುಂತಿದಿ? ತಮ್ಮ, ಅಣ್ಣ ಖುಷಿಗೆ ಅಳ ಕುಂತಾನ, ಅಳಲಿ ಬಿಡು. ಇಲ್ಲ, ಇದು ಖುಷಿಗೆ ಕಣ್ಣೀರಲ್ಲ, ಮನಸ್ಸಿಗೆ ಬಹಳ ದುಃಖ ಆದಾಗ ಬರುವಂತ ಕಣ್ಣೀರು. ತಮ್ಮ ನೀನೇ ನೋಡ್ಪ, ನಿಜವಾದ ನನ್ನ ತಮ್ಮ ಅಂದ್ರ ನನ್ನ ಕಣ್ಣೀರಿನ ಧಾರೆ ನೋಡೆ ಕಂಡು ಹಿಡದಿ ನನ್ನ ಮನಸ್ಸಿಗೆ ಬಹಳ ನೋವಾಗೈತಿ ಅಂತ. ಎಣ್ಣ ನಿನ್ನ ಮನಸ್ಸಿಗೆ ಯಾಕೆ ನೋವಾಗೈತಿ? ಅಂತದ್ ಏನಾಗೈತಿ ಅಣ್ಣ? ಏನಂತ ಹೇಳಿ ಇಷ್ಟು ದಿನ ನಾ ಲವ್ ಮಾಡೋ ಹುಡುಗಿ ಮದ್ವಿ ಮಾಡ್ಕೋ ಅಂತ ಗಂಟೆ ಬಿದ್ಲು. ನಾನು ಮನ್ಯಾಗ ನಮ್ಮ ಹಿರೇ ಅಣ್ಣಗ ಮದುವೆ ಫಿಕ್ಸ್ ಆತಂದ್ರ ನಾವಿಬ್ರು ಲಗ್ನ ಮಾಡ್ಕೊಳ್ಳೋಣಂತ ಇಲ್ಲಿ ಮಟಾನು ಹೇಳ್ಕೋತ ಬನ್ನಿ. ಇದಕ್ಕೆ ಯಾಕೆ ಅಳಾಕ್ ಕುಂತಿದಿ? ಅಣ್ಣಗ ಹೆಂಗೋ ಅಪ್ಪ 1 ತಿಂಗಳ ಟೈಮ್ ಕೊಟ್ಟಾನ, ಆಮೇಲೆ ಬಡ ಮದ್ವಿ ಮಾಡ್ಕೋ, ಮತ್ತೇನೈತಿ? ಅಷ್ಟಪ್ಪ 11 ದಿನ ತಡೆದೇವಂತ ಇನ್ನೊಂದು ದಿನಕ್ಕ ಯಾಕೆ ಬಡದಾಡುದು? ಇದ ಮಾತ ಹೇಳಾಕ ನಮ್ಮ ಹುಡುಗಿಗೆ ಫೋನ್ ಹಚ್ಚಿದ್ದೆ. ಆಕಿ ಒಗ ಊರು ಬಿಕನಾಸಿ, ನೀ ಎಂದ ಮದುವೆ ಆಗ್ಬೇಕ, ನಿನ್ನ ಹಣೆ ಬಾರ್ದಾಗ ಮದ್ವಿನ ಬರ್ದಿಲ್ಲ ಅಂದ ಚೀಮಾರಿ ಹಾಕಿದ್ಲ. ಅಪ್ಪ ಅಣ್ಣ ಮಾತಾಡಿದ್ ನೋಡಿ ಖುಷಿಲೇ ನಮ್ಮ ಹುಡುಗಿಗೆ ಫೋನ್ ಹಚ್ಚಿ ಮುಂದಿನ ತಿಂಗಳ ನಮ್ಮ ಮದುವೆ ಅಂತ ಹೇಳಾಕತ್ತಿದ್ದೆ. ಅಷ್ಟ್ರೊಳಗ ಆಕಿ ಗಂಡ ಫೋನ್ ಕಸ್ಕೊಂಡು, ಯಾವಲ್ಲೇ ನೀನ ಹುತ್ತು ಸೊಳೆ ಮಗನ, ನೀ ಎಲ್ಲದಿ ಅಲ್ಲೇ ಬಂದು ಜಾಡಿಸಿ ಎದಿಗೆ ಒದಿತೀನಿ ಅಂತ ಎತ್ತ ಬೇಕತ್ತ ಒದರಾಡಿದ. ಅಂದ್ರೆ ಆಕಿ ಮದುವೆ ಆಗೈತಿ? ಅಲ್ಲ ಅಣ್ಣ, ನೀನು ಗಟ್ಟೊಳವನ ಅದಿ ಬಿಡು. ಮದುವೆ ಅದಕ್ಕಿಗೆ ಫೋನ್ ಹಚ್ಚಿ ಮದುವೆಗೆ ಸಜ್ಜಾಗು ಅಂದಿಯಲ್ಲ. ಅಲ್ಲ ಅಣ್ಣ, ಮದುವೆ ನಮ್ದು ಲೇಟ್ ಆಗಿರ್ಬೋದು, ಆದ್ರ ಲೇಟೆಸ್ಟ್ ಆಗಿ ಮಾಡ್ಕೋಬೇಕು. ಹಿಂಗ ಸೆಕೆಂಡ್ ಹ್ಯಾಂಡ್ ಎದಕ್ ಬೇಕಾಗಿತ್ತು? ಲೇ ತಮ್ಮ, ಆಕಿದ ಮದುವೆ ಆಗಿದ್ದಿಲ್ಲಲೇ 15 ದಿನದಿಂದ ಹೋಗಿ ಭೇಟಿಯಾಗಿ ಕೈಕಾಲು ಬಿದ್ದು ಇನ್ನೊಂದು 20 ದಿನ ತಡ್ಕೋ ಅಂತ ಹೇಳಿ ಬಂದಿದ್ದೆ. ಆದ್ರ 1 ವಾರದಿಂದ ಆಗ್ಲೇ ಪುರ್ಸತ್ತಿಲ್ದಾಗ ಮದುವೆ ಮಾಡ್ಕೊಟ್ಟ ಬಿಟ್ಟಾಳ. ಇಲ್ಲಾದ್ರ ಎಂತ ಸಸ್ತ್ಯಾರ ಬಂದು ಮನಿ ಹೊಕ್ಕೊಂತಾರ ಏನ? ಹಂಗಾರ ತಡಿಪ, ನನ್ನ ಹುಡುಗಿ ಎಲ್ಲದಾಳ ಭೇಟಿಯಾಗಿ
ಅಕ್ಕಿದೇನು ಹಾಲು ಚಾಲು ವಿಚಾರಿಸ್ಕೊಂಡು ಬರ್ತಾನಿ. ಹೌದೌದು, ಹೋಗಿ ನಾನು ನನ್ನ ಹುಡುಗಿನ ಭೇಟಿಯಾಗಿ ಕೇಳ್ಕೊಂಡ ಬರ್ತಾನಿ. ನಂದಂತರೂ ಚಿಂತಿಲ್ಲ. ನನ್ನ ಹುಡುಗಿ ನನ್ನ ಬಿಟ್ಟು ಯಾರನ್ನೂ ಮದುವೆ ಆಗೋದಿಲ್ಲ. ಏ ಮಗನ ಇದೇನಯ್ಯಪ್ಪ ಮಕ್ಕದ ತುಂಬಾ ದಾಡಿ ತೆಗಿ. ನಾಳೆ ಕನ್ನೆ ಕೊಡೋರು ಏನಂದಾರ ಓಟು ಬೋಳಿಸ್ಕೊಂಡ ಬಾ. ಯವ್ವ, ನೀ ಯಾ ಕಾಲ್ದಾಗದೀವಿ? ಈಗಿನ ಹುಡುಗ್ಯಾರ ನನ್ನಂತ ಗಡ್ಡ, ನನ್ನಂತ ಮೀಸಿಗೆ ಮಳ್ಳಾಗೋದು. ಏನಪ್ಪ ಈಗ ನೇರ್ದು ಏನೇನು ತಿಳಿಯಂಗಿಲ್ಲ. ಆತ್ ತಗೊಳ್ಬೇ, ನನಗ ಒತ್ತಾತು ಒಕ್ಕನಿ.